ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸರ್ಕಾರಕ್ಕೆ ಏನೇ ಸಲಹೆ ನೀಡಿದ್ರೂ ಕೂಡ ಅದಕ್ಕೊಂದು ತೂಕ ಇರುತ್ತೆ. ಸರ್ಕಾರ ಅದನ್ನ ಗಂಭೀರವಾಗಿ ಸಹ ಪರಿಗಣಿಸುತ್ತೆ. ಆದ್ರೆ ಇತ್ತೀಚೆಗೆ ನಡೆದ ಘಟನೆಯೊಂದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಶಾಸಕ ರಾಯರೆಡ್ಡಿ ಬರೆದ ಪತ್ರಕ್ಕೆ ಕಿಮ್ಮತ್ತೇ ಇಲ್ವಾ ಅನ್ನಿಸ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭ್ರಷ್ಟಾಚಾರ, 85 ಕಿಲೋಮೀಟರ್ ಅಕ್ರಮ ಮರಳು ದಂಧೆ ಆರೋಪ. ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ. ತುಂಗಭದ್ರಾ ನದಿ ಪಾತ್ರದಲ್ಲಿ 85 ಕಿಲೋಮೀಟರ್ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದಕ್ಕೆ ಗಣಿ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡ್ತಾ ಇದ್ದಾರೆ. ಕೂಡಲೇ ಅವರನ್ನೆಲ್ಲ ವರ್ಗಾವಣೆ ಮಾಡಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಅವರಿಗೆ ಪತ್ರ ಬರೆದಿದ್ರು. ಇದನ್ನ ಮಾಧ್ಯಮಗಳಿಗೆ ನೀಡಿ ಜಿಲ್ಲೆಯ ಆಡಳಿತ ವ್ಯವಸ್ಥೆಯ ಬಗ್ಗೆ ದೊಡ್ಡ ಚರ್ಚೆ ನಡೆಯುವಂತೆ ಮಾಡಿದ್ರು. ರಾಯರೆಡ್ಡಿ ಅವರ ಪತ್ರ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆದರೆ ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ರಾಯರೆಡ್ಡಿ ಪತ್ರ ಬರೀತಾ ಇದ್ದಂತೆ ಇಡೀ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳನ್ನ ಸರ್ಕಾರ ಬೇರೆ ಕಡೆ ವರ್ಗಾವಣೆ ಮಾಡೋ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲ ಆಗಿ 20 ದಿನ ಕಳೀತಾ ಬಂತು. ಆದರೆ ಸದ್ಯ ಇಲಾಖೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಎಲ್ಲಾ ಅಧಿಕಾರಿಗಳು ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಸುಮ್ಮನಿದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ರಾಯರೆಡ್ಡಿ ಪತ್ರದ ಬಾಂಬ್ ಟುಸ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ದೊಡ್ಡ ಹುದ್ದೆಯಲ್ಲಿರೋ ಹಿರಿಯ ರಾಜಕಾರಣಿ ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರಕ್ಕೆ ಬರೆದ ಪತ್ರದ ಗಂಭೀರತೆಯನ್ನ ನೋಡಿದ್ರೆ ಇಡೀ ಇಲಾಖೆಯ ಸಿಬ್ಬಂದಿ ಬದಲಾಗಬೇಕಿತ್ತು. ಆದರೆ ಯಾವುದೂ ಆಗಿಲ್ಲ. ಇದರಿಂದ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಪತ್ರಕ್ಕೆ ಸಿಎಂ ಕಿಮ್ಮತ್ತು ಕೊಡ್ತಿಲ್ವಾ? ಇಲ್ಲ ಕೇವಲ ಅಧಿಕಾರಿಗಳನ್ನ ಬೆದರಿಸಲು ರಾಯರೆಡ್ಡಿ ಸಾಹೇಬ್ರು ಭ್ರಷ್ಟಾಚಾರದ ಆರೋಪ ಮಾಡಿದ್ರಾ ಅನ್ನೋ ಅನುಮಾನ ಮೂಡಿದೆ. ಸಿಎಂಗೆ ಪತ್ರ ಬರೆದ ಮರುದಿನವೇ ರಾಯರೆಡ್ಡಿ ಅವರಿಗೆ ಕೌಂಟರ್ ಆಗಿ 20 ಪ್ರಶ್ನೆಗಳ ಅನಾಮಧೇಯ ಪತ್ರವೊಂದು ವೈರಲ್ ಆಗಿತ್ತು. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೆ ತಮ್ಮ ಬೆಂಬಲಿಗರಿಂದ ರಾಜಧಾನ ಕಟ್ಟುವಂತೆ ಹೇಳಿದ್ದೇ ತಪ್ಪಾಯ್ತಾ ಅಂತ ನಮೂದಿಸಲಾಗಿತ್ತು. ಇಷ್ಟೆಲ್ಲ ಹೈ ಡ್ರಾಮಾದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ಪತ್ರದ ಬಗ್ಗೆ ವಿವರಣೆ ಕೂಡ ಕೇಳಲಾಗಿತ್ತು. ಇಷ್ಟೆಲ್ಲ ಆದ್ಮೇಲೂ ಯಾವುದೇ ಬೆಳವಣಿಗೆ ಕಂಡುಬಂದಿಲ್ಲ. ಇದರ ಮಧ್ಯೆ ರಾಯರೆಡ್ಡಿ ಸುಳ್ಳು ಆರೋಪ ಮಾಡಿದ್ರೆ ಜನರ ಎದುರಿಗೆ ಸತ್ಯ ಗೊತ್ತಾಗ್ಲಿ ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಿವೆ. ನೋಡ್ರಿ, ಇವತ್ತೇನು ಗಣಿ ಮತ್ತು ಭೂವಿಜ್ಞಾನ ಮ್ಯಾಗ ಒಂದು ಆರೋಪ ಬಂತು. 70 ರಿಂದ 80 ಕಿಲೋಮೀಟರ್ ಒಂದು ದೊಡ್ಡ ಮರಳು ಮಾಫಿ ಆಗಿದೆ ಅಂತಂದು. ಇವತ್ತು 25 ದಿನ ಲೆಟರ್ ಬರೆದ್ರು ಇವತ್ತೊಬ್ಬ ಒಂದು ದೊಡ್ಡ ಹುದ್ದೆಯಲ್ಲಿದ್ದರೆ ಸರ್ಕಾರಕ್ಕೆ ಲೆಟರ್ ಬರೆದ್ರು. ಆದ್ರೆ ಇಲ್ಲಿವರೆಗೆ ಅದಕ್ಕೇನು ಉತ್ತರ ಬಂದಿಲ್ಲ. ಇವತ್ತೇನು ಉತ್ತರ ಯಾಕೆ ಬಂದಿಲ್ಲ ಅನ್ನೋದೇ ಒಂದು ಜನರಿಗೆ ಗೊಂದಲಾಗಿದೆ. ಏನ್ ರಾಯರೆಡ್ಡಿ ಸಾಹೇಬ್ರು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಕ್ ಲೆಟರ್ ಬರೆದ್ರು, ಅಥವಾ ಏನು ರಾಯರೆಡ್ಡಿ ಸಾಹೇಬ್ರಿಗೆ ಈ ಸರ್ಕಾರದಲ್ಲಿ ಒಂದು ಗೌರವ ಐತೋ ಇಲ್ಲೋ ಅನ್ನೋದೊಂದು ಪ್ರಶ್ನೆ ಕಾಡ್ತಿದೆ. ರಾಯರೆಡ್ಡಿ ಅವರ ಮಾತು ಯಾವತ್ತಿಗೂ ತೂಕದಲ್ಲಿರುತ್ತೆ. ಅದರಲ್ಲೂ ಪತ್ರ ಬರೆದ್ರೆ ಅದನ್ನ ಅಲ್ಲಗಳೆಯುವಂತಿಲ್ಲ. ಆದ್ರೆ ಪತ್ರ ಬರೆದ ಮೇಲೂ ಯಾವುದೇ ಕ್ರಮ ಆಗದೇ ಇರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಯರೆಡ್ಡಿ ಅವರು ಪತ್ರ ಬರೆದ ಮೇಲೆ ಈ ಬಗ್ಗೆ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡದೇ ಇರೋದೇ ಅನುಮಾನಕ್ಕೆ ಕಾರಣ ಆಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸರ್ಕಾರಕ್ಕೆ ಏನೇ ಸಲಹೆ ನೀಡಿದ್ರೂ ಕೂಡ ಅದಕ್ಕೊಂದು ತೂಕ ಇರುತ್ತೆ. ಸರ್ಕಾರ ಅದನ್ನ ಗಂಭೀರವಾಗಿ ಸಹ ಪರಿಗಣಿಸುತ್ತೆ. ಆದ್ರೆ ಇತ್ತೀಚೆಗೆ ನಡೆದ ಘಟನೆಯೊಂದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಶಾಸಕ ರಾಯರೆಡ್ಡಿ ಬರೆದ ಪತ್ರಕ್ಕೆ ಕಿಮ್ಮತ್ತೇ ಇಲ್ವಾ ಅನ್ನಿಸ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭ್ರಷ್ಟಾಚಾರ, 85 ಕಿಲೋಮೀಟರ್ ಅಕ್ರಮ ಮರಳು ದಂಧೆ ಆರೋಪ. ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ. ತುಂಗಭದ್ರಾ ನದಿ ಪಾತ್ರದಲ್ಲಿ 85 ಕಿಲೋಮೀಟರ್ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದಕ್ಕೆ ಗಣಿ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡ್ತಾ ಇದ್ದಾರೆ.
ಕೂಡಲೇ ಅವರನ್ನೆಲ್ಲ ವರ್ಗಾವಣೆ ಮಾಡಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಅವರಿಗೆ ಪತ್ರ ಬರೆದಿದ್ರು. ಇದನ್ನ ಮಾಧ್ಯಮಗಳಿಗೆ ನೀಡಿ ಜಿಲ್ಲೆಯ ಆಡಳಿತ ವ್ಯವಸ್ಥೆಯ ಬಗ್ಗೆ ದೊಡ್ಡ ಚರ್ಚೆ ನಡೆಯುವಂತೆ ಮಾಡಿದ್ರು. ರಾಯರೆಡ್ಡಿ ಅವರ ಪತ್ರ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆದರೆ ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ರಾಯರೆಡ್ಡಿ ಪತ್ರ ಬರಿತಾ ಇದ್ದಂತೆ ಇಡಿ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳನ್ನ ಸರ್ಕಾರ ಬೇರೆ ಕಡೆ ವರ್ಗಾವಣೆ ಮಾಡೋ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲ ಆಗಿ 20 ದಿನ ಕಳೀತಾ ಬಂತು. ಆದರೆ ಸದ್ಯ ಇಲಾಖೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಎಲ್ಲಾ ಅಧಿಕಾರಿಗಳು ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಸುಮ್ಮನಿದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ರಾಯರೆಡ್ಡಿ ಪತ್ರದ ಬಾಂಬ್ ಟುಸ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ದೊಡ್ಡ ಹುದ್ದೆಯಲ್ಲಿರೋ ಹಿರಿಯ ರಾಜಕಾರಣಿ ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರಕ್ಕೆ ಬರೆದ ಪತ್ರದ ಗಂಭೀರತೆಯನ್ನ ನೋಡಿದ್ರೆ ಇಡೀ ಇಲಾಖೆಯ ಸಿಬ್ಬಂದಿ ಬದಲಾಗಬೇಕಿತ್ತು. ಆದರೆ ಯಾವುದೂ ಆಗಿಲ್ಲ. ಇದರಿಂದ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಪತ್ರಕ್ಕೆ ಸಿಎಂ ಕಿಮ್ಮತ್ತು ಕೊಡ್ತಿಲ್ವಾ? ಇಲ್ಲ ಕೇವಲ ಅಧಿಕಾರಿಗಳನ್ನ ಬೆದರಿಸಲು ರಾಯರೆಡ್ಡಿ ಸಾಹೇಬ್ರು ಭ್ರಷ್ಟಾಚಾರದ ಆರೋಪ ಮಾಡಿದ್ರಾ ಅನ್ನೋ ಅನುಮಾನ ಮೂಡಿದೆ. ಸಿಎಂಗೆ ಪತ್ರ ಬರೆದ ಮರುದಿನವೇ ರಾಯರೆಡ್ಡಿ ಅವರಿಗೆ ಕೌಂಟರ್ ಆಗಿ 20 ಪ್ರಶ್ನೆಗಳ ಅನಾಮಧೇಯ ಪತ್ರವೊಂದು ವೈರಲ್ ಆಗಿತ್ತು. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೆ ತಮ್ಮ ಬೆಂಬಲಿಗರಿಂದ ರಾಜಧಾನ ಕಟ್ಟುವಂತೆ ಹೇಳಿದ್ದೇ ತಪ್ಪಾಯ್ತಾ ಅಂತ ನಮೂದಿಸಲಾಗಿತ್ತು. ಇಷ್ಟೆಲ್ಲ ಹೈ ಡ್ರಾಮಾದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ಪತ್ರದ ಬಗ್ಗೆ ವಿವರಣೆ ಕೂಡ ಕೇಳಲಾಗಿತ್ತು. ಇಷ್ಟೆಲ್ಲ ಆದ್ಮೇಲೂ ಯಾವುದೇ ಬೆಳವಣಿಗೆ ಕಂಡುಬಂದಿಲ್ಲ. ಇದರ ಮಧ್ಯೆ ರಾಯರೆಡ್ಡಿ ಸುಳ್ಳು ಆರೋಪ ಮಾಡಿದ್ರೆ ಜನರ ಎದುರಿಗೆ ಸತ್ಯ ಗೊತ್ತಾಗ್ಲಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿವೆ. ನೋಡ್ರಿ, ಇವತ್ತೇನು ಗಣಿ ಮತ್ತು ಭೂವಿಜ್ಞಾನ ಮ್ಯಾಗ ಒಂದು ಆರೋಪ ಬಂತು. 70ರಿಂದ 80 ಕಿಲೋಮೀಟರ್ ಒಂದು ದೊಡ್ಡ ಮರಳು ಮಾಫಿಯಾ ಆಗಿದೆ ಅಂತಂದು. ಇವತ್ತು 25 ದಿನ ಲೆಟರ್ ಬರೆದ್ರು ಇವತ್ತೊಬ್ಬ ಒಂದು ದೊಡ್ಡ ಹುದ್ದೆಯಲ್ಲಿದ್ದರೆ ಸರ್ಕಾರಕ್ಕೆ ಲೆಟರ್ ಬರೆದ್ರು. ಆದ್ರೆ ಇಲ್ಲಿವರೆಗೆ ಅದಕ್ಕೇನು ಉತ್ತರ ಬಂದಿಲ್ಲ. ಇವತ್ತೇನು ಉತ್ತರ ಯಾಕೆ ಬಂದಿಲ್ಲ ಅನ್ನೋದೇ ಒಂದು ಜನರಿಗೆ ಗೊಂದಲಾಗಿದೆ. ಏನು ರಾಯರೆಡ್ಡಿ ಸಾಹೇಬ್ರು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಕ್ ಲೆಟರ್ ಬರೆದ್ರು, ಅಥವಾ ಏನು ರಾಯರೆಡ್ಡಿ ಸಾಹೇಬ್ರಿಗೆ ಈ ಸರ್ಕಾರದಲ್ಲಿ ಒಂದು ಗೌರವ ಐತೋ ಇಲ್ಲೋ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ರಾಯರೆಡ್ಡಿ ಅವರ ಮಾತು ಯಾವತ್ತಿಗೂ ತೂಕದಲ್ಲಿರುತ್ತೆ. ಅದರಲ್ಲೂ ಪತ್ರ ಬರೆದ್ರೆ ಅದನ್ನ ಅಲ್ಲಗಳೆಯುವಂತಿಲ್ಲ. ಆದ್ರೆ ಪತ್ರ ಬರೆದ ಮೇಲೂ ಯಾವುದೇ ಕ್ರಮ ಆಗದೇ ಇರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಯರೆಡ್ಡಿ ಅವರು ಪತ್ರ ಬರೆದ ಮೇಲೆ ಈ ಬಗ್ಗೆ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡದೇ ಇರೋದೇ ಅನುಮಾನಕ್ಕೆ ಕಾರಣ ಆಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸರ್ಕಾರಕ್ಕೆ ಏನೇ ಸಲಹೆ ನೀಡಿದ್ರೂ ಕೂಡ ಅದಕ್ಕೊಂದು ತೂಕ ಇರುತ್ತೆ. ಸರ್ಕಾರ ಅದನ್ನ ಗಂಭೀರವಾಗಿ ಸಹ ಪರಿಗಣಿಸುತ್ತೆ. ಆದ್ರೆ ಇತ್ತೀಚೆಗೆ ನಡೆದ ಘಟನೆಯೊಂದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಶಾಸಕ ರಾಯರೆಡ್ಡಿ ಬರೆದ ಪತ್ರಕ್ಕೆ ಕಿಮ್ಮತ್ತೇ ಇಲ್ವಾ ಅನ್ನಿಸ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭ್ರಷ್ಟಾಚಾರ, 85 ಕಿಲೋಮೀಟರ್ ಅಕ್ರಮ ಮರಳು ದಂಧೆ ಆರೋಪ. ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ. ತುಂಗಭದ್ರಾ ನದಿ